Hello friends, ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದು ಬೇಸಿಕ್ಸ್ ಆಫ್ ಅಲ್ಜಿಬ್ರಾ. ಮೊದಲೇದು ಬೇಸಿಕ್ ಟರ್ಮ್ಸ್, ವೇರಿಯಸ್ ಅಲ್ಜಾಬ್ರಿಕ್ ಟರ್ಮ್ಸ್, ಆಪರೇಷನ್ ವಿತ್ ಲಿಟ್ರಲ್ಸ್ ಆ್ಯಂಡ್ ನಂಬರ್ಸ್, ಯೂಸ್ ಆಫ್ ಸಿಂಬಲ್ಸ್. ಈಗ ಬೇಸಿಕ್ ಟರ್ಮ್ಗಳು ನೋಡೋಣ. ಬೇಸಿಕ್ ಅಲ್ಜಿಬ್ರಾ ಟರ್ಮ್ಸ್. ಒಂದನೇದು ವೇರಿಯೇಬಲ್ಸ್, ಎರಡನೇದು ಕಾನ್ಸ್ಟಂಟ್ಸ್, ಮೂರನೇದು ಎಕ್ಸ್ಪೋನೆಂಟ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಎಡಿಷನ್, algebraic expressions, next expression, next like terms, next polynomials, next subtraction, coefficients, commutative property, division, equations, next quadratic equation, additive inverse, distributive property, fraction, geometric sequence, next inequality, linear equation, logarithms, monomial. ಸೊ ಟರ್ಮ್ಸ್ ಇಲ್ಲಿಗೆ ಇವು ಬೇಸಿಕ್ ಟರ್ಮ್ಸ್ ಇನ್ ಅಲ್ಜಿಬ್ರಾ. ಇವಷ್ಟು ಬೇಸಿಕ್ ಟರ್ಮ್ಸ್ ಇರ್ತಾವೆ ಅಲ್ಜಿಬ್ರಾದಾಗ. ನೆಕ್ಸ್ಟ್ ಈಗ ಸ್ವಲ್ಪ ಎಕ್ಸಾಂಪಲ್ ನಾನು ಫಸ್ಟ್ ಎಕ್ಸಾಂಪಲ್ ಇವ ಯೂಸಿಂಗ್ ಅ ಲಿಟರಲ್ಸ್ ನಂಬರ್ ಆ್ಯಂಡ್ ಸೈನ್ ಆಫ್ ಬೇಸಿಕ್ ಆಪ್ರೇಷನ್. ಸೊ ಇದನ್ನ ಯಾವ ರೀತಿ ಬರೀಬೋದು ನೋಡ್ರಿ. ಒಂದೇದ ಎಕ್ಸ್ ಇನ್ಕ್ರೀಸ್ಡ್ ಬೈ 12. ಸೊ ಎಕ್ಸ್ ಅನ್ನೋದೈತಿ ಅದು ಎಷ್ಟು ಹೆಚ್ಚಾಗೈತಿ, 12 ಹೆಚ್ಚಾಗೈತಿ. ಅವಾಗ ಎಕ್ಸ್ ಪ್ಲಸ್ 12. ನೆಕ್ಸ್ಟ್ ಒನ್ ವಾಯ್ ಡಿಕ್ರೀಸ್ಡ್ ಬೈ 7. ಸೊ ವಾಯ್ ಅನ್ನೋದೈತಿ ಅದೆಷ್ಟು ಕಡಿಮೆ ಆಗೈತಿ ಅಂದ್ರೆ 7 ಕಡಿಮೆ ಆಗೈತಿ. ಸೊ y minus 7. Next, the difference of a and b when a is greater than b. So a is greater ಐತಿ, ಅವುಗಳ ಡಿಫ್ರೆನ್ಸ್ ಅವಾಗ a minus b. Next one, the product of x and y added to their sum ಅಂದರೆ ಅವಾಗ ಅವುಗಳ ಪ್ರಾಡಕ್ಟ್ ಎಕ್ಸ್ ವೈದ ಪ್ರಾಡಕ್ಟ್ ಎಕ್ಸ್ ಪ್ಲಸ್ ವೈ ಅದಕ್ಕೆ ಆ್ಯಡ್ ಏನು ಮಾಡಬೇಕು, ದೇರ್ ಸಮ್ ಅಂದ್ರೆ ಎಕ್ಸ್ ಪ್ಲಸ್ ವೈ. ಸೊ ಇದು ಎಕ್ಸ್ ವೈಯ ಪ್ರಾಡಕ್ಟ, ಅದಕ್ಕೆ ಎಕ್ಸ್ ಪ್ಲಸ್ ವೈಯ ಆ್ಯಡ್ ಮಾಡಬೇಕು, ಸಮ್ ಆ್ಯಡ್ ಅಂದರು. 5 times x added to 7 times y. Well, 5 times x is 5x plus 7 times of y. 5x plus 7y. Next one, sum of x and the quotient of y by 5. sum of x ಅಂದ್ರೆ x ಐತಿ ಅದಕ್ಕೆ ಸಮ್ ಮಾಡಬೇಕು ಅಂದ್ರೆ ಪ್ಲಸ್ x ಪ್ಲಸ್ y by 5. ಸೊ y divided by 5. ನೆಕ್ಸ್ಟ್ ಒನ್ x taken away from 4 ಅಂದ್ರೆ 4ರಿಂದ ಎಕ್ಸನ್ನು
ತಕ್ಕೊಂಡರು. ಅವಾಗ -4 minus x taken away from 4. So next one, 2 less than coefficient of x by y ಅಂದ್ರೆ x by y ಕಿಂತ 2 ಕಮ್ಮಿ ಐತಿ ಅಂದ್ರೆ ಲೆಸ್ ದೆನ್ ಅಂದರು -2. x ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಅಂದ್ರೆ x ಮಲ್ಟಿಪ್ಲೈ ಆಗೈತಿ ಇಟ್ ಸೆಲ್ಫ್ ಅವಾಗ x ಸ್ಕ್ವೇರ್. ಟ್ವೈಸ್ x increased by y, 2x twice x plus y increased ಆಗೈತಿ. thrice x ಅಂದ್ರೆ 3x added to y square to ಇದೇನು y square. x minus twice y, x minus twice y, x cubed less than y cubed. So x cubed less than y cubed. Next one, the quotient of x by 8 is multiplied by y. So x by 8 multiplied by y. So your answers. Next, 3 more than a number x ಅಂದ್ರೆ x ಗಿಂತ 3 ಹೆಚ್ಚೈತಿ x plus 3. x plus 3. y less than 6 ಅಂದ್ರೆ y 6ಕ್ಕಿಂತ ಕಡಿಮೆ ಐತಿ 6 minus y. 1/3 of sum of x and y ಅಂದ್ರೆ 1/3 1/3 sum ಅಂದರು x plus y. Next one, 5 less than quotient of x by y ಅಂದ್ರೆ x by y minus 5. Quotient of x y added to the pro of x and y ಅಂದರು ಇದು product of ಐತಿ. quotient x added to the product of x and y. So x by y added to the product ಅಂದ್ರೆ x y the answer. Next, 7 taken away from the sum of x and y ಅಂದ್ರೆ x plus y minus 7 the answer. So next, symbols and symbol name. ಇದು exclamation mark ಯಾವ ರೀತಿ ಅಂದರೆ ಹಿಂಗೆ ಒಂದು ಗೆರೆ ಎಳೆದ ತೆಳಗೆ ಒಂದು ಡಾಟ್ ಕೊಟ್ಟರೆ exclamation mark. Next, vertical bars
ಎರಡು ಗೆರೆ ಎಳೆದ ಇಲ್ಲಿ ಅಂಕಿ ಬರೆದ್ರೆ ಅದು ವರ್ಟಿಕಲ್ ಬಾರ್. ನೆಕ್ಸ್ಟ್ ಫಂಕ್ಷನ್ ಆಫ್ ಎಕ್ಸ್ ಈ ರೀತಿ ಬರೆದ್ರೆ ಫಂಕ್ಷನ್ ಆಫ್ ಎಕ್ಸ್. ನೆಕ್ಸ್ಟ್ ಫಂಕ್ಷನ್ ಆಫ್ ಕಾಂಪೋಸಿಷನ್ ಈ ರೀತಿ ಬರೆದ್ರೆ ಫಂಕ್ಷನ್ ಆಫ್ ಕಾಂಪೋಸಿಷನ್. ಬ್ರಾಕೆಟ್ ಆಫ್ ಎ ಬಿ ಅಂದರೆ ಇದು ಓಪನ್ ಬ್ರಾಕೆಟು, ಓಪನ್ ಇಂಟರ್ವಲ್ ಅಂದ್ರೆ ಬ್ರಾಕೆಟ್ ಅಂದ್ರೆ ಒಂದು. ಸೊ ಇವಾಗ ಕ್ಲೋಸ್ಡ್ ಇಂಟರ್ವಲ್. ಸೊ ಹಿಂಗೆ ಬರೆದ್ರೆ ಇದು ಡೆಲ್ಟಾ ಅಥವಾ ಡಿಸ್ಕ್ರಿಮಿನೆಂಟ್. ನೆಕ್ಸ್ಟ್ ಇದು ಸಿಗ್ಮಾ, ಇದು ಡಬಲ್ ಸಿಗ್ಮಾ ಅಥವಾ ಸಮ್ಮೇಷನ್. ನೆಕ್ಸ್ಟ್ ಕ್ಯಾಪಿಟಲ್ ಪೈ. ನೆಕ್ಸ್ಟ್ ಇ ಕಾನ್ಸ್ಟಂಟ್. ನೆಕ್ಸ್ಟ್ ಯೂಲರ್-ಮಸ್ಚೂರಿಯನ್ ಕಾನ್ಸ್ಟಂಟ್. ನೆಕ್ಸ್ಟ್ ಗೋಲ್ಡನ್ ರೇಷಿಯೋ, ಇದು ಪೈ ಕಾನ್ಸ್ಟಂಟ್. ನೆಕ್ಸ್ಟ್ ಎಕ್ಸ್ ವೇರಿಯಬಲ್. ನೆಕ್ಸ್ಟ್ ಈಕ್ವಿವೆಲೆನ್ಸ್ ಮೂರು ಅಡ್ಡಗೆರೆ ಇದೆ ಈಕ್ವಿವೆಲೆನ್ಸ್. ಇದು ಈಕ್ವಲ್ ಬೈ ದ ಡೆಫಿನಿಷನ್, ಇದು ಈಕ್ವಲ್ ಬೈ ದ ಡೆಫಿನಿಷನ್ ಇದು. ನೆಕ್ಸ್ಟ್ ಈ ರೀತಿ ಬರೆದ್ರೆ ಇದು ಸಿಮಿಲ್ಯಾರಿಟಿ. ಡಬಲ್ ಈ ರೀತಿ ಬರೆದ್ರೆ ಅಬ್ಸಾರ್ಬಿಮೆಂಟ್ಲಿ ಈಕ್ವಲ್. ನೆಕ್ಸ್ಟ್ ಇದು ಈ ರೀತಿ ಬರೆದ್ರೆ ಪ್ರೊಪೋರ್ಷನಲ್ ಟು. ಈ ರೀತಿ ಬರೆದ್ರೆ ಇನ್ಫಿನಿಟಿ. ಡಬಲ್ ಈ ರೀತಿ ಬರೆದ್ರೆ ಮಚ್ ಲೆಸ್ ದ್ಯಾನ್. ಡಬಲ್ ಈ ರೀತಿ ಬರೆದ್ರೆ ಮಚ್ ಗ್ರೇಟರ್ ದ್ಯಾನ್. ನೆಕ್ಸ್ಟ್ ಇದಕ್ಕೆ ಪ್ಯಾರೆಂಥೆಸಿಸ್ ಅಂತಾರೋ. ಈ ರೀತಿ ಬರೆದ್ರೆ ಇವ ಬ್ರಾಕೆಟ್ಸ್, ಇವ ಓಪನ್, ಇವ ಕ್ಲೋಸ್ಡ್. ಸೊ ಇವ ಬ್ಯಾಟ್ಸ್, ಇದು ಫ್ಲೋರ್ ಬ್ರಾಕೆಟ್ಸ್ ಅಂದರೆ ಈ ರೀತಿ. ಇವ ಫ್ಲೋರ್ ಬ್ರಾಕೆಟ್ಸ್, ಇವ ಸೀಲಿಂಗ್ ಬ್ರಾಕೆಟ್ಸ್. ಇವ ಹಿಂಗೆ ಬರೆದ್ರೆ ಸೀಲಿಂಗ್ ಬ್ರಾಕೆಟ್. ನೆಕ್ಸ್ಟ್ ಇವು ಸಿಂಬಾಲ್ಸ್, ಇವೆಲ್ಲ ಅಲ್ಜಿಬ್ರಾ ಒಳಗೆ ಬರ್ತಾವೆ. ಇದು ಪ್ಲಸ್, ಇದು ಮೈನಸ್, ಇದು ಮಲ್ಟಿಪ್ಲಿಕೇಶನ್, ಇದು ಡಿವಿಷನ್, ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಅಬ್ಸಾರ್ಬಿಮೆಂಟ್ಲಿ ಈಕ್ವಲ್, ಅಬ್ಸಾರ್ಬಿಮೆಂಟ್ಲಿ ಈಕ್ವಲ್, ಆರ್ಗ್ಯುಮೆಂಟ್ ಟು, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಪ್ಲಸ್ ಆರ್ ಮೈನಸ್. ನೆಕ್ಸ್ಟ್ ಇನ್ಫಿನಿಟಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, equivalent, implies, empty set, triangle, parallel, pi, angle, right angle, degree, brace, brackets, parenthesis, sum of, integral, intersection of two sets. Next union of two sets, therefore, because, or since, square root, perpendicular, parallel, golden ratio, ampersand, percent. Next equal by definition, equivalence, proportional to, floor brackets, ceiling brackets, function of x, function of composition, open interval, close interval, discriminal, summation, product. Next infinity, Euler's number, Euler's constant, golden ratio, pi, set, for all, there exist, power, square root, cube root, fourth root,
ನೆಕ್ಸ್ಟ್ ಇನ್ನರ್ ಪ್ರಾಡಕ್ಟ್, ಡಿಟರ್ಮಿನೆಂಟ್, ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್, ಮ್ಯಾಟ್ರಿಕ್ಸ್ ಇನ್ವರ್ಸ್. ಸೊ ಇಲ್ಲಿಗೆ ಇವೆಲ್ಲ ಸಿಂಬಲ್ಸ್ ನೋಡ್ಕೊಂಡ್ರೆ ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಮುಂದಿನ ಭಾಗ ನಾನು ಹೇಳ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರು ಲ್ಯಾಂಡ್ ಸರ್ವೆ ಓದ್ತಿದ್ರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.